ಬಹುಶಃ ಬೆಳಗ್ಗೆಯಿಂದಲೂ ಕೂಡ ಚುನಾವಣೆಯ ಫಲಿತಾಂಶಗಳು ಟಿವಿನಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ವಿ. ನಾನು ಕಾಯ್ತಾ ಇದ್ದೆ, ಒಬ್ಬ ವ್ಯಕ್ತಿ ಇನ್ನೂ ಬರಲಿಲ್ಲಲ್ಲ ಹೊರಗಡೆ ಅಂತ ಹೇಳಿ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯದಿಂದ ಹಿಡಿದು, ಅಂದ್ರೆ ಗ್ರಾಮ ಪಂಚಾಯಿತಿಯ ವಿಷಯದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ವಿಷಯದವರೆಗೂ ಕೂಡ ತನ್ನ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಹೊರತುಪಡಿಸಿ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ನಿರಂತರವಾಗಿ ಟಿವಿ ಮುಂದೆ ನಿಲ್ತಿದ್ರು. ಆದ್ರೆ ಇವತ್ತು ಬೆಳಗ್ಗಿನಿಂದ ಹಿಡಿದು ಇಲ್ಲಿಯವರೆಗೆ ಪ್ರಿಯಾಂಕಾ ಖರ್ಗೆ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಏನೇ ವಿಷಯ ಆಗಲಿ, RSS ಬಂದು ಈ ವಿಷಯದಿರ್ಬೋದು, ಭಾರತ ಪಾಕ್ ಸಂಬಂಧದ ಬಗ್ಗೆ ಇರ್ಬೋದು, ಬೆಲ್ಜಿಯಂ ಅಲ್ಲಿ ನಡೆದಿರ್ಬೋದು, ಎಲ್ಲಾ ವಿಷಯಕ್ಕೂ ಪ್ರತಿಕ್ರಿಯೆ ಕೊಡ್ತಿದ್ರು. ಆದ್ರೆ ಇವತ್ತು ಬಿಲದೊಳಗೆ ಹೋಗ್ಬಿಟ್ಟಿದ್ದಾರೆ, ಪ್ರಿಯಾಂಕರ್ಗೆ ಬಿಲದೊಳಗೆ ಹೋಗ್ಕೊಂಡ್ಬಿಟ್ಟಿದ್ದಾರೆ. ಬಹುಶಃ ಸದ್ಯ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಜೊತೆಗೆ ಈಗಾಗಲೇ ಹೇಳಿದ್ರು ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲಾ ಸಂದರ್ಭದಲ್ಲೂ ಅಷ್ಟೇ, ಚುನಾವಣೆ ಮುಗಿತಾ ಇದ್ದಾಗೆ ಫ್ರೆಶ್ ಅಪ್ ಆಗ್ಲಿಕ್ಕೆ ವಿದೇಶಕ್ಕೆ ಹೋಗ್ಬಿಡ್ತಾರೆ. ಒಂದು ವಾರ, ಒಂದು 10 ದಿನ ಬರಲ್ಲ ಅವರು. ಅವ್ರಿಗೆ ಗೊತ್ತಿರುತ್ತೆ ಫಲಿತಾಂಶ ಹೆಂಗು ಗೊತ್ತಿರುತ್ತೆ ಅವರಿಗೆ. ನಾನು ಹೋದ್ಮೇಲೆ ಕಾಂಗ್ರೆಸ್ ಸೋಲತ್ತಂತ ಗೊತ್ತಿರುತ್ತೆ ಅವರಿಗೆ. ಹಾಗಾಗಿ ಚುನಾವಣೆ ಮುಗಿದ ತಕ್ಷಣ ಯಾವ್ದಾದ್ರು ಒಂದು ವಿದೇಶಕ್ಕೆ ಹೋಗಿ ಅಲ್ಲಿ ಆರಾಮಾಗಿ ಒಂದು ಫ್ರೀ ಆಗಿ ಫ್ರೆಶ್ ಅಪ್ ಆಗಿ ಒಂದು ವಾರ 10 ದಿನ ಬಿಟ್ಟು ಮತ್ತೆ ಬರ್ತಕ್ಕಂಥ ಚಾಳಿ ಅವರಿಗೆ. ಆ ರಾಹುಲ್ ಗಾಂಧಿ ಅವರಿಗೆ ನಿಜಕ್ಕೆ ಹೇಳಬೇಕು ಅಂತಂದ್ರೆ ಅವರಿಗೆ ರಾಜಕೀಯದ ಆಸಕ್ತಿ ಗೀಳು ಇಲ್ಲ, ಪೈಮಾಮ್ ನಿಜವಾಗ್ಲೂ ಇಲ್ಲ ಅವರಿಗೆ. ಆದ್ರೆ ಅವ್ರ ಸುತ್ತಮುತ್ತ ಇದಾರಲ್ಲ, ಅವರಿಗೆ ಈ ಗಾಂಧಿ ಫ್ಯಾಮಿಲಿ ಇಲ್ಲದೆ ಇದ್ರೆ ಅವ್ರ ರಥ ಮುಂದುವರಿಯಲ್ಲ. ಹಾಗಾಗಿ ಅವ್ರು ಬಿಡೋದೇ ಇಲ್ಲ ಅವ್ರನ್ನ. ಇದಕ್ಕೆ ಮೊನ್ನೆ ಯಾವ್ದೋ ಒಂದು ಪಿಕ್ಚರ್ ಒಂದು ಡೈಲಾಗ್ ಇದೆ, ವಿನೋದ್ ರಾಜೆ ಗೊತ್ತಿರೋದು, ಹೋಗ್ಲಿಕ್ಕೆ ಮನ್ಸಿದೆ ಆದ್ರೆ ದಾರಿ ಮಾಡಿ ಕೊಡ್ಬೇಕು ಅಷ್ಟೇ. ಇವ್ರಿಗೆ ದಾರಿ ಮಾಡ್ಕೊಡೋರಿಲ್ಲ, ಹೋಗ್ಲಿಕ್ಕೆ ಅವ್ರಿಗೆ ಮನ್ಸಿದೆ, ಆ ದಾರಿ ಮಾಡ್ಕೊಡೋರು ಯಾರು ಇಲ್ಲ. ದಾರಿ ಮಾಡ್ಕೊಟ್ರೆ ಇವ್ರ ರಥ ನಡೆಯಲ್ಲ, ಇವ್ರ ಜೀವನನೇ ನಡೆಯಲ್ಲ. ಆ ಪರಿಸ್ಥಿತಿ ಇವರಿಗಿದೆ, ಈ ರಾಹುಲ್ ಗಾಂಧಿ ಮುಂದಿರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳಿಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಅವ್ರು ಯಾರು ಅವ್ರನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಹೋದ್ರೆ ಸಾಕಾಗಿದೆ ರಾಹುಲ್ ಗಾಂಧಿಗೆ. ಇಂತಹ ಒಬ್ಬ ಕ್ಷುಲ್ಲಕ ಬಾಲಿಶ ನಾಯಕನನ್ನು ಇಟ್ಕೊಂಡು ಈ ಕಾಂಗ್ರೆಸ್ನವರು ಎಷ್ಟು ವರ್ಷ ಚುನಾವಣೆ ನಡೆಸ್ತಾರೆ, ಎಷ್ಟು ವರ್ಷ ಪಕ್ಷ ನಡೆಸ್ತಾರೆ ಹೇಳ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಕೂಡ ಒಂದು ಕಾಡ್ತಾ ಇರತಕ್ಕಂಥ ಒಂದು ಪ್ರಶ್ನೆ.